ವಿದ್ಯಾರ್ಥಿನಿಗೆ ಡ್ರಾಪ್ ಕೊಟ್ಟು ರೂಮ್ ಸೇರಿದ ವಿದ್ಯಾರ್ಥಿ ಶವವಾಗಿ ಪತ್ತೆ. ನಿಗೂಢ ಸಾವಿನ ಹಿಂದೆ ಬೆಳೆದ ಅನುಮಾನದ ಹುತ್ತ. ಬೇಕರಿಯಲ್ಲಿ ಆಕರ್ಷಿಸೋ ಕಲರ್ಫುಲ್ ತಿಂಡಿಗಳು, ತಿನಿಸಿನಲ್ಲಿ ಹುಳು ಪತ್ತೆ. ಖರೀದಿಗೆ ಮುನ್ನ ಗ್ರಾಹಕರೇ ಇರಲಿ ಎಚ್ಚರ ಎಚ್ಚರ ಎಚ್ಚರ. ಹಳೆ ದ್ವೇಷದಿಂದ ಮೂಕ ಪ್ರಾಣಿಗಳ ಮೇಲೆ ದರ್ಪ ಆರೋಪ. ಜಾನುವಾರುಗಳ ಮೇಲೆ ಬಿದ್ದ ಕೊಟ್ಟಿಗೆ, ಹಸುವೊಂದು ಸಾವು ಬದುಕಿನ ನಡುವೆ ಹೋರಾಟ. ಸ್ಥಳದಲ್ಲೇ ಗ್ರಾಮಸ್ಥರ ಸಮಸ್ಯೆಗಳಿಗೆ ಪರಿಹಾರ. ಆದೇಶ ಪತ್ರಗಳ ವಿತರಣೆ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನದಂತಾದ ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಆ ವಿದ್ಯಾರ್ಥಿ 108 ಕನಸುಗಳನ್ನು ಹೊತ್ತು ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯವೊಂದರಲ್ಲಿ MBA ವಿದ್ಯಾಭ್ಯಾಸ ಮಾಡ್ತಿದ್ದ. ಇನ್ನೊಂದು ವರ್ಷ ಕಳೆದಿದ್ರೆ MBA ಪದವೀಧರನಾಗ್ತಿದ್ದ. ಆದರೆ ಈಗ ಶವವಾಗಿ ಪತ್ತೆಯಾಗಿದ್ದು ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದುಕೊಂಡಿದೆ. ಇದು ಸುಂದರವಾದ ಬೆಟ್ಟಗುಡ್ಡಗಳ ಮಧ್ಯೆ ಇರುವ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿಶ್ವವಿದ್ಯಾಲಯ. ಇದೇ ವಿಶ್ವವಿದ್ಯಾಲಯದ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಬಳಿ UG ಮತ್ತು PG ಕೋರ್ಸ್ಗಳ ಅಧ್ಯಯನದ ಕ್ಯಾಂಪಸ್ ಇದೆ. ಇದೇ ಕ್ಯಾಂಪಸ್ನಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಮೂಲದ ಬಾಬು ಎನ್ನುವ ವಿದ್ಯಾರ್ಥಿ MBA 2ನೇ ವರ್ಷದ ವ್ಯಾಸಂಗ ಮಾಡ್ತಿದ್ದ. ಕ್ಯಾಂಪಸ್ನ ಹಾಸ್ಟೆಲ್ನಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮಾಡ್ತಿದ್ದ. ಆದರೆ ಶನಿವಾರ ಬೆಳಗ್ಗೆ 10:30 ಸಮಯದಲ್ಲಿ ತನ್ನ ರೂಮ್ನಲ್ಲಿ ಸಾವಿನ ಕುಣಿಕೆಗೆ ಶರಣಾಗಿರೋ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ನಾಯ್ಕ್ ಅಂತ MBA ಸೆಕೆಂಡ್ ಇಯರ್ ಸ್ಟೂಡೆಂಟು. ಅರೌಂಡ್ 10:15 ಹೊತ್ತಿಗೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಸುದ್ದಿ ಬಂತು. ನಾನು ಕ್ಲಾಸ್ ತಗೋತಾ ಇದ್ದೆ, ಸ್ಪೆಷಲ್ ಕ್ಲಾಸು. ನಾನು ಇಮಿಡಿಯೇಟಾಗಿ ನನಗೆ 10:35ಕ್ಕೆ ಇನ್ಫಾರ್ಮೇಷನ್ ಬಂತು. ನಾನು ಅಷ್ಟೊತ್ತಿಗೆ ಬಂದೆ. ಇಲ್ಲಿ ಬಂದು ನೋಡಿದಾಗ ಈ ಘಟನೆ ಆಗಿದೆ. ದುರ್ದೈವ. ನನಗೆ ಗೊತ್ತಿದ್ದಂಗೆ ಹುಡುಗ ತುಂಬ ಒಳ್ಳೆಯವನು ಅಂತ ಒಂದು ಇದೆ, ಮಾಹಿತಿ ಇದೆ. ಈವನ್ ಅವರ ಡಿಪಾರ್ಟ್ಮೆಂಟು ಪ್ರೊಫೆಸರ್ಸ್ಗೂ ಬರೋದಕ್ಕೆ ಹೇಳಿದ್ದೆ. ಅವರು ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಅವ್ರ ಹತ್ರ ತಿಳಿದಾಗ ಅವನು ಒಳ್ಳೆ ಹುಡುಗ, ಸೈಲೆಂಟಾಗಿದ್ದ. ಆಮೇಲೆ 2 ಸೆಮಿಸ್ಟರ್ನು ಪಾಸ್ ಮಾಡಿದ್ದಾನೆ. ಅವನು ಆ ಥರದ ಲಕ್ಷಣಗಳೇನು ಕಾಣಿಸ್ಲಿಲ್ಲ ನನಗೆ. ಈಗ ಫರ್ದರ್ ಇನ್ವೆಸ್ಟಿಗೇಟ್ ಮಾಡಬೇಕಾಗಿದೆ. ಯಾವ ಒಂದು ರೀಸನ್ನಿಂದ ಅವನಿಗೆ ಹಿಂಗಾಗಿದೆ ಅನ್ನೋದು ಗೊತ್ತಾಗಿಲ್ಲ, ನಮಗೆ ಮಾಹಿತಿ ಬಂದಿಲ್ಲ. ಸಾಕಿನ ಮುಂಚೆ ಯಾರ ಜೊತೆ ಮಾತಾಡಿದ್ದಾನೆ ಮತ್ತು ಯಾರಿಗೆಲ್ಲ ಫೋನಲ್ಲಿ ಟಚ್ ಮಾಡಿದ್ದಾನೆ ಸ್ವಲ್ಪ? ಅದು ಈಗ ಅವನ ಫೋನನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಹಾಗಾಗಿ ಯಾರ್ಯಾರಿಗೆ ಮಾಡಿದ್ದಾನೆ ಅನ್ನೋದು ಮಾಹಿತಿ ನನಗಿಲ್ಲ. ಅವ್ರ ಅಣ್ಣವ್ರು ಬಂದಿರೋ ಅವ್ರೇನು ಹೇಳ್ತಿದ್ದಾರೆ ಸರ್? ಅವ್ರ ಅಣ್ಣವರು ಅದೇ ಹೇಳ್ತಾ ಇದ್ದಾರೆ. ನನಗೆ ಒಂದು 10 ಗಂಟೆ ಹೊತ್ತಿಗೆ ಒಂದು ಮೆಸೇಜ್ ಕಳಿಸಿದಾರಂತೆ ಅವರಿಗೆ. ಮೆಸೇಜ್ ಕಳಿಸಿ ಹೀಗೆ ನಮ್ಮ ರೂಮ್ಮೇಟು ಅಜಯ್ ಅಂತ, ಅವನು ನನಗೆ 20,000 ರೂಪಾಯಿ ಕೊಡಬೇಕು, ಇನ್ಯಾರೋ ಒಬ್ಬರು 9,000 ರೂಪಾಯಿ ಏನೋ ಕೊಡಬೇಕು ಅನ್ನೋದು ಮಾಹಿತಿ ಹಾಕಿದ್ದಾನಷ್ಟೇ. ಅಷ್ಟು ಬಿಟ್ಟರೆ ಉಳಿದಿದ್ದೇನೂ ಇಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಅಷ್ಟೇ. ಒಂದು ರೂಮಲ್ಲಿ ಎಷ್ಟು ಜನ ಇರ್ತಾರೆ? ಅವ್ರು ಎಲ್ಲಿ ಹೋಗಿದ್ದಾರೆ? ಒಂದು ರೂಮಲ್ಲಿ 3 ಜನ ಇರ್ತಾರೆ. ಇವತ್ತು ಆ್ಯಕ್ಚುಲಿ ಶನಿವಾರ, ನಮ್ಮದು ಫಸ್ಟ್ ಸಾಟರ್ಡೆ, ಥರ್ಡ್ ಸಾಟರ್ಡೆ ಹಾಲಿಡೇ ಇರುತ್ತೆ. ಇವತ್ತು ಆಗಿರೋದ್ರಿಂದ ಅವರಿಬ್ಬರು ರೂಮ್ಮೇಟ್ಸು ಹಿಂದಿನ ದಿವಸ ಹೋಗಿದ್ದಾರೆ. ಯೂಶ್ವಲಿ ಶನಿವಾರ ಭಾನುವಾರ ರಜೆ ಇದ್ದೆ ನಮ್ಮ ಹುಡುಗರು ಹೋಗ್ತಾರೆ. ಇವನೊಬ್ಬನೇ ಇದ್ದ. ಇನ್ನು ಇಂದು ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ಈ ವಿದ್ಯಾರ್ಥಿ ಬಾಬು ಬೈಕ್ನಲ್ಲಿ ಗೆಳತಿಯವರೊಳನ್ನ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗಿ ವಾಪಸ್ ಕ್ಯಾಂಪಸ್ಗೆ ಬಂದಿದ್ದಾನೆ. ಬರುವಾಗ ವೇಗವಾಗಿ ಬಂದಿದ್ದನ್ನು ಕ್ಯಾಂಪಸ್ನ ಕೆಲವು ವಿದ್ಯಾರ್ಥಿಗಳು ನೋಡಿದ್ದಾರೆ. ನಂತರ ರೂಮ್ಗೆ ಹೋದವನು ತನ್ನ ಸಹೋದರನಿಗೆ ಮೊಬೈಲ್ನಲ್ಲಿ ಮೆಸೇಜ್ ಮಾಡಿ, ಅಜಯ್ ಅನ್ನೋರು 10,000 ರೂಪಾಯಿ ಹಣ ಕೊಡಬೇಕು, ತೆಗೆದುಕೊಳ್ಳಿ, ಪೋಸ್ಟ್ ಆಫೀಸ್ನ ಅಕೌಂಟ್ನಲ್ಲಿ 9,000 ರೂಪಾಯಿ ಹಣ ಇದೆ, ಡ್ರಾ ಮಾಡಿಕೊಳ್ಳಿ ಎಂದು ಹೇಳಿ ಫೋನ್ ಕಟ್ ಮಾಡಿದ್ದಾನೆ. ನಂತರ ಯಾರ ಫೋನ್ ಸಹ ರಿಸೀವ್ ಮಾಡಿಲ್ಲ. ನಂತರ ಸ್ನೇಹಿತರು ರೂಮ್ ಬಳಿ ಹೋಗಿ ನೋಡಿದರೆ ಅಷ್ಟರಲ್ಲಿ ಬಾಬು ಶವವಾಗಿದ್ದು ಸಾವಿನ ಸುತ್ತ ಅನುಮಾನಗಳು ಮೂಡಿವೆ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ VTUದು ಕ್ಯಾಂಪಸ್ ಇದೆ ಮುದ್ದೇನಹಳ್ಳಿಯಲ್ಲಿ. VTU ಮುದ್ದೇನಹಳ್ಳಿ ಕ್ಯಾಂಪಸ್ಸಲ್ಲಿ ಒಬ್ಬರು ಸ್ಟೂಡೆಂಟ್, ಸೆಕೆಂಡ್ ಇಯರ್ MBA ಸ್ಟೂಡೆಂಟ್ ಬಾಬು V ಶ್ರೀನಿವಾಸಪುರದವರು ಹಾಸ್ಟೆಲಲ್ಲಿ ಅವ್ರದ್ದು, ಅದೇ ಕ್ಯಾಂಪಸ್ಸಲ್ಲಿ ಹಾಸ್ಟೆಲಲ್ಲಿ ಅವ್ರದ್ದು ವಾಸ ಇದೆ. ಹಾಸ್ಟೆಲ್ ರೂಮಲ್ಲಿ ಅವರು ಹ್ಯಾಂಗಿಂಗ್ ಮಾಡಿಕೊಂಡು ಸುಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅದು ನಮಗೆ ಮಾಹಿತಿ ಬಂದಿದೆ. ಪ್ರೈಮಾ ಫೇಸಿ ನಾವು ಈಗ ಅನ್ಯಾಚುರಲ್ ಡೆತ್ ಥರ ಈ ಕೇಸ್ಗೆ ರಿಜಿಸ್ಟರ್ ಮಾಡಿದ್ದೀವಿ. ಯಾವ ಕಾರಣ ಬಗ್ಗೆ ಡೆತ್ ಆಗಿದೆ, ಏನು ಕಾರಣ ಇದೆ ಅದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಅನುಮಾನ ಕೂಡ ಇದೆ ಫ್ಯಾಮಿಲಿಗೆ. ಸೊ 174C ಪ್ರಕಾರ ನಾವು ಮಾಡಿದ್ದೀವಿ. ಫ್ರೆಂಡ್ಸ್ ಜೊತೆಗೆ ಮಾತಾಡಿಕೊಂಡು ಮುಂದೆ ಏನು ಕ್ರಮ ತಗೋಬೇಕು ಅದು ಡಿಸೈಡ್ ಮಾಡ್ತೀವಿ.
ಅದು ಈಗ ಇನಿಷಿಯಲಿ ಸ್ಟೇಜಲ್ಲಿ ಇದೆ. ಬೆಳಿಗ್ಗೆ ನಮಗೆ ಮಾಹಿತಿ ಬಂದಿದೆ. ಸೊ ಬಾಡಿ ಈಗ ನಾವು PM ಬಗ್ಗೆ ಶಿಫ್ಟ್ ಮಾಡಿದ್ದೀವಿ. ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಅವರದು ಕ್ಲಾಸ್ಮೇಟ್ಸ್ ಯಾರು ಇದೆ, ಫ್ರೆಂಡ್ಸ್ ಯಾರು ಇದೆ, ಹಾಸ್ಟೆಲಲ್ಲಿ ಏನು ರಿಲೇಷನ್ ವಗೇರೆ ಇದೆ ಅವರದು ಹೇಗೆ ಥರ ಇದೆ ಅದು ಎಲ್ಲ ಮಾತಾಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಏನು ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ನಂದಿಗಿರಿಧಾಮ ಠಾಣೆ ಪೊಲೀಸರು, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಧಿಕಾರಿ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಬಸ್ಗೆ ಗೆಳತಿಯನ್ನ ಡ್ರಾಪ್ ಮಾಡಿ ಬಂದವನು ಯಾಕೆ ಸಾವಿನ ಕುಣಿಕೆಗೆ ಶರಣಾದ ಅನ್ನೋದನ್ನು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೇಕರಿ ಅಂದ ಕೂಡಲೇ ಮಕ್ಕಳಿಗೆ ಬೇಕಾದ ಎಲ್ಲಾ ರೀತಿಯ ಕಲರ್ ಆಗಿರೋ ತಿಂಡಿ ತಿನಿಸುಗಳು ಸಿಗುತ್ತೆ ಅಂತ ನೀವೇನಾದ್ರೂ ಖರೀದಿಗೆ ಧೈರ್ಯ ಮಾಡೋ ಮುನ್ನ ಎಚ್ಚರ. ಅದ್ಯಾಕೆ ಅಂತ ಈ ವರದಿ ನೋಡಿ. ಗೌರಿಬಿದನೂರು ನಗರದ ಕೆಲ ಅಂಗಡಿ ಮತ್ತು ಬೇಕರಿಗಳಿಗೆ ಆಹಾರ ಭದ್ರತಾ ಅಧಿಕಾರಿ ಹರೀಶ್ ದಿಢೀರೆಂದು ಭೇಟಿ ನೀಡಿ ಬೇಕರಿಯಲ್ಲಿ ಇದ್ದ ಕೆಲ ವಸ್ತುಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಕಳೆದ 2 ದಿನದ ಹಿಂದೆ ನಗರದ ನಿವಾಸಿಯೊಬ್ಬರು ಮಧುಗಿರಿ ರಸ್ತೆಯ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಇರುವಂತಹ ಕೇಕ್ ವರ್ಲ್ಡ್ ಬೇಕರಿಯಲ್ಲಿ ಮಗುವಿಗೆ ತಿನ್ನಲು ಬಿಸ್ಕೆಟ್, ಚಾಕ್ಲೇಟ್ ಮುಂತಾದ ವಸ್ತುಗಳನ್ನು ಖರೀದಿ ಮಾಡಿದ್ದರಂತೆ. ಚಾಕ್ಲೇಟ್ನಲ್ಲಿ ಹುಳುಗಳು ಬಿದ್ದಿದ್ದು ಬೇಕರಿಯಲ್ಲಿ ಬಂದು ಕೇಳಿದಾಗ ಬೇಕರಿಯವರು ಉಡಾಫೆ ಉತ್ತರ ಹೇಳಿ ಧಮ್ಕಿ ಹಾಕುವ ರೀತಿ ಮಾತನಾಡಿದ್ದರಂತೆ. ಅದರಂತೆ ಆ ವ್ಯಕ್ತಿ ಆಹಾರ ಇಲಾಖೆಗೆ ದೂರು ನೀಡಿದ್ದಾರೆ. ತಾಲೂಕಿನ ಆಹಾರ ಭದ್ರತಾ ಅಧಿಕಾರಿ ಹರೀಶ್ ಮಾತನಾಡಿ, ದೂರು ಬಂದ ಹಿನ್ನೆಲೆ ಈ ದಿನ ಬೇಕರಿಗೆ ಭೇಟಿ ಮಾಡಿ ನೋಡಿದಾಗ ಲೈಸೆನ್ಸ್ ಅರ್ಜಿ ಸಲ್ಲಿಸಿದ್ದಾರೆ ಅಷ್ಟೇ. ಕೆಲ ತಿನ್ನುವ ವಸ್ತುಗಳ ಅವಧಿ ಮುಗಿದಿದ್ದ ಪದಾರ್ಥಗಳು ಸಿಕ್ಕಿವೆ. ಅವುಗಳನ್ನ ಸೀಸ್ ಮಾಡಿದ್ದೇವೆ. ಅದನ್ನ ಜಿಲ್ಲಾ ಕಚೇರಿಗೆ ಕಳಿಸುತ್ತೇವೆ. ಇನ್ನು ಸರಿಯಾದ ನೈರ್ಮಲ್ಯತೆ ಕಾಪಾಡಿಕೊಂಡಿಲ್ಲ. ಈ ಹಿಂದೆಯೂ ಸಹ 1 ಬಾರಿ ಭೇಟಿ ನೀಡಿದಾಗ ಸರಿಪಡಿಸಿಕೊಳ್ಳಲು ಸಮಯಾವಕಾಶ ನೀಡಲಾಗಿತ್ತು. ಮತ್ತೊಂದು ಬಾರಿ ದಂಡ ವಿಧಿಸಿ 25,000 ರೂಪಾಯಿ ವಸೂಲಿ ಮಾಡಲಾಗಿತ್ತು. ಇದು 3ನೇ ಬಾರಿಗೆ ಇವರ ಮೇಲೆ ದೂರು ಬಂದಿದೆ. ಇದಕ್ಕೆ ತಕ್ಕ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇಲ್ಲಿ ಗೌರಿಬಿದನೂರು ನಗರದಲ್ಲಿರ್ತಕ್ಕಂಥ ಬೇಕರಿಗೆ ಭೇಟಿ ನೀಡಿದ ವಿಷಯ ಏನು ಸರ್? ಹರೀಶ್ ಅಂತೇಳಿ ಫುಡ್ ಸೇಫ್ಟಿ ಆಫೀಸರ್ ಗೌರಿಬಿದನೂರು ಸರ್. ನಿನ್ನೆ ಒಂದು ಕಂಪ್ಲೇಂಟು ನಮಗೆ ಬಂದಿತ್ತು. ನಿನ್ನೆ ಸಾಯಂಕಾಲ ಇಲ್ಲೇ ಲೋಕಲಿದ್ದು ಒಂದು ಚಾಕ್ಲೇಟ್ ತೊಗೊಂಡಿದ್ದಾರೆ ಅವರು, ಕ್ಯಾಂಡಿ. ಅದರಲ್ಲಿ ಒಂದು ಹುಳ ಬಿದ್ದಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಮಾಡಿ ವಿಡಿಯೋ ಮಾಡಿತ್ತು. ಲೇಟ್ ನೈಟ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಬಂದ್ವಿ, ಸಂಪೂರ್ಣ ಚೆಕ್ ಮಾಡಿದ್ವಿ. ಲೈಸೆನ್ಸು ಇನ್ನೂ ಪಡೆದಿಲ್ಲ ಅವರು. ಅಪ್ಲೈ ಮಾಡಿರೋದು ಕಂಡು ಬಂದಿದೆ, ಇನ್ನೂ ಪಡೆದಿಲ್ಲ ಅವರು. ಹಾಗೆಯೇ ಎಕ್ಸ್ಪೈರ್ಡು ಎಲ್ಲನೂ ಹುಡ್ಕೊಬಂದು ಕೂಲ್ ಡ್ರಿಂಕ್ಸು, ಚಾಕ್ಲೇಟ್ಸು ಎಲ್ಲನೂ ಎಕ್ಸ್ಪೈರ್ಡ್ ಐಟಮ್ಸು ಒಂದಷ್ಟು ಸಿಕ್ಕಿದೆ. ಇನ್ನೂ ಸೀಸ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ನಮ್ಮ ಡಿಸ್ಟ್ರಿಕ್ಟ್ ಆಫೀಸರು ಆಫೀಸ್ಗೆ ಕೊಡುವಂಥ ಕೆಲಸ ಆಗ್ತದೆ. ಅದ್ರ ಜೊತೆಗೆ ಇಲ್ಲೆಲ್ಲ ನೋಡ್ತಾ ಇದ್ವಿ, ನೈರ್ಮಲ್ಯನೂ ಅಷ್ಟೊಂದು ಚೆನ್ನಾಗಿ ಇಲ್ಲ, ಇಲ್ಲಿ ಕಾಪಾಡಿಕೊಂಡು ಬಂದಿಲ್ಲ ಅವರು. ಸೊ ರಿಪೀಟೆಡ್ ಕಂಪ್ಲೇಂಟ್ ಆಗಿದೆ. ಲಾಸ್ಟ್ ಟೈಮ್ ಒಂದು ಸಲ ಆಗಿದ್ದು, ಅದು ಕಂಪ್ಲೇಂಟ್ ಮಾಡಿದ್ವಿ, ಒಂದು ಸಲ ಎಕ್ಸ್ಕ್ಯೂಸು ಕೊಟ್ಟಿದ್ವಿ, ಇನ್ನೊಂದು ಸಲ ಪೆನಾಲ್ಟಿ ಒಂದು 25,000 ಹಾಕಿದ್ವಿ. 25,000 ಕಟ್ಟಿದ್ದಾರೆ. ಮತ್ತು ರಿಪೀಟೆಡ್ ಆಗಿ ಇದೇ ರೀತಿ ಇದೆ. ಸೊ ಈ ರೀತಿ ಈ ಸಲ ಒಂದು ಸ್ವಲ್ಪ ಸೀರಿಯಸ್ಸಾಗಿ ಆ್ಯಕ್ಷನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಷನ್ ತಗೊಳ್ಳೋದು ಅದೆಲ್ಲನೂ ನಮ್ಮ ಜಿಲ್ಲಾ ಮಟ್ಟದ ಅಂಕಿತ ಅಧಿಕಾರಿಗಳಿಗೆ ಅವರ ಅಧಿಕಾರ ವ್ಯಾಪ್ತಿ ಇರ್ತದೆ. ನಂದೇನಿದ್ರೂ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ವರದಿ ಕೊಡುವಂಥದ್ದು ಇರ್ತದೆ. ಸೊ ಅವರ ಡೈರೆಕ್ಷನಲ್ಲೇ ನಾನು ಇವತ್ತಿಗೆ ಬಂದಿರೋದು. ನೋಡ್ಕೊಂಡು ಬಂದ್ರಿ ಅಂತೇಳಿ ಅಷ್ಟು ಮಾಡಿದ್ವಿ. ಸೊ ಈಗ ಒಂದಷ್ಟು ಚಾಕ್ಲೇಟ್ಸು ತೊಗೊಂಡಿದ್ದೀವಿ, ಕಲರ್ ಚೆಕ್ ಮಾಡೋಣ ಅಂತೇಳಿ ಕ್ಯಾಂಡಿ, ಲಾಲಿಪಾಪ್ ತೊಗೊಂಡಿದ್ದೀನಿ. ಸೊ ಅದನ್ನೂ ಲ್ಯಾಬಿಗೆ ಕಳಿಸೋವಂಥ ಕೆಲಸ ಮಾಡ್ತೀನಿ. ಆಮೇಲೆ ಎಕ್ಸ್ಪೈರ್ಡ್ ಐಟಮ್ಸ್ ಏನಿದೆ ಅದು ಲ್ಯಾಬಿಗೆ ಕಳಿಸೋವಂಥದ್ದು ಇಲ್ಲ, ಅದು ನೋಡಿದ ತಕ್ಷಣ ಹೇಳ್ಬೋದು, ನೀವು ಸಹ ಹೇಳ್ಬೋದು ಅದು ಸುರಕ್ಷಿತ ಅಂತೇಳಿ, ಅನ್ಸೇಫ್ ಫುಡ್ ಅಂತೇಳಿ. ಸೊ ಅನ್ಸೇಫ್ ಫುಡ್ಡಿಗೆ ನಮ್ಮಲ್ಲಿ ಏನು ಪನಿಷ್ಮೆಂಟ್ ಇದೆ ಅದನ್ನು ನೋಡಿಬಿಟ್ಟಿದೆ ಎಲ್ಲನೂ ನಮ್ಮ ಅಂಕಿತ ಅಧಿಕಾರಿಗಳಿಗೆ ವರದಿ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ಕ್ರಮ ಅವ್ರಿಗೆ ಸೇರುತ್ತೆ. ಅದು ಅವರು ಏನು ಮಾಡ್ತಾರೋ ನೋಡೋಣ. ಸರ್, ಇದೊಂದೇ ಬೇಕರಿಗೆ ವಿಸಿಟ್ ಮಾಡಿದರೆ ಇಲ್ಲ ಬೇರೆ ಈ ಕಡೆ ಎಲ್ಲ ಓಡಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 4-5 ಬೇಕರಿಗಳು ನೋಡ್ಕೊಂಡಿದ್ದೀನಿ. ಬೇಕರಿನೆಲ್ಲ ಬೇರೆ ಪ್ರಾವಿಷನಲ್ ಸ್ಟೋರ್ಸು ನೋಡಿದ್ದೀನಿ. ಎಲ್ಲ ಒಂದು ಕಡೆಯಿಂದ ಹೋಟೆಲ್ಸ್ ಒಂದಷ್ಟು ನೋಡಿದ್ದೀನಿ. ಹೆಂಗೂ ಬಂದಿದ್ದೀವಲ್ಲ, ಇದ್ರ ಜೊತೆಗೆ ಅಷ್ಟು ಕೆಲಸ ಮುಗಿಸ್ಕೊಂಡು ಹೋಗುವಂಥ ಕೆಲಸ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಬೇಕರಿಗಳಲ್ಲಿ ಹೀಗೆ ರಾಜಾರೋಷವಾಗಿ ಆರೋಗ್ಯಕ್ಕೆ ಮಾರಕವಾಗಿರುವ ವಸ್ತುಗಳನ್ನ ಬಳಸಿ ತಿಂಡಿ ತಿನಿಸುಗಳನ್ನ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದು, ಗ್ರಾಹಕರ ದೂರಿನ ಮೇರೆಗೆ ಇದೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಹೀಗೆ ಇನ್ನೆಷ್ಟು ಬೇಕರಿಗಳು ನಗರದಲ್ಲಿ ಇವೆಯೋ ಎಂಬುದನ್ನ ನಿದ್ದೆಯಿಂದ ಎಚ್ಚೆತ್ತು ಅಧಿಕಾರಿಗಳು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ವಾರ್ಷಿಕೋತ್ಸವ ಸೇರಿದಂತೆ ವಿವಿಧ ಶುಭ ಕಾರ್ಯಗಳು ಮಾತ್ರವಲ್ಲದೆ ಕಂಪನಿ ಮೀಟಿಂಗ್, ಸೆಮಿನಾರ್ಗಳಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ. 150 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯವುಳ್ಳ ಸೆಮಿ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್, 50 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯದ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್ ಅಥವಾ ಡೈನಿಂಗ್ ಏರಿಯಾ, 1000ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಬಹುದಾದ ಔಟ್ಡೋರ್ ಸ್ಟೇಜಿಂಗ್ ಏರಿಯಾ ಇರುವ ಏಕೈಕ ಇವೆಂಟ್ ವೆನ್ಯೂ ಅಡವಿ ಇವೆಂಟ್ ವೆನ್ಯೂ.
ಕಾರ್ಯಕ್ರಮದ ಸಮಯಕ್ಕೆ ಅನುಗುಣವಾಗಿ ದರ ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲ, ಅಕಾಮಿಡೇಷನ್ಗಾಗಿ ರೂಮ್ಗಳು, ಕಾಟೇಜ್ಗಳು ಸಹ ನಿಗದಿತ ದರದಲ್ಲಿ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಅಡವಿ ಇವೆಂಟ್ ವೆನ್ಯೂ, ವೆಂಚರ್ ಆಫ್ RAC ಔಟ್ಬ್ಯಾಂಡ್, ಗೌರಿಬಿದನೂರು ರಸ್ತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಹಿಂಭಾಗ, ದಿನ್ನೆ ಹೊಸಹಳ್ಳಿ, ಚಿಕ್ಕಬಳ್ಳಾಪುರ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನು ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. DC ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರೂಗಳಿಂದ ಪ್ರಾರಂಭ. 24 ಗಂಟೆ CCTV ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ LED ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ.
ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ರಾತ್ರೋರಾತ್ರಿ ದನದ ಕೊಟ್ಟಿಗೆಯನ್ನ ನೆಲಸಮ ಮಾಡಿ ದನದ ಮೇಲೆ ಕೊಟ್ಟಿಗೆ ಬಿದ್ದು ಸಾವಿರಾರು ಬೆಲೆ ಬಾಳುವ ಹಸು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿರುವ ಘಟನೆ ನಡೆದಿದೆ. ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಗೊಲ್ಲಪೇಟೆ ಗ್ರಾಮದಲ್ಲಿ ಅಮೀರ್ ಜಾನ್ ಅವರ ದನದ ಕೊಟ್ಟಿಗೆಯನ್ನ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಸಂಗಡಿಗರು ರಾತ್ರೋರಾತ್ರಿ ದನದ ಕೊಟ್ಟಿಗೆಯನ್ನ ನೆಲಸಮ ಮಾಡಿ ಮೂಕ ಪ್ರಾಣಿಗಳ ಮೇಲೆ ದರ್ಪ ತೋರಿರುವ ಘಟನೆ ನಡೆದಿದೆ. ಇನ್ನು ಗೊಲ್ಲಪೇಟೆ ಗ್ರಾಮದಲ್ಲಿ ಅಮೀರ್ ಜಾನ್ ಮತ್ತು ಕುಟುಂಬ ಸುಮಾರು 80 ವರ್ಷಗಳಿಂದ ಇದೇ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದಾರೆ. ಆಸ್ತಿ ವಿಚಾರ ಮತ್ತು ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಗ್ರಾಮ ಸದಸ್ಯರು ಮತ್ತು ಸಂಗಡಿಗರು ತಮ್ಮ ಮೇಲೆ ದೌರ್ಜನ್ಯ ನಡೆಸಿ ರಾತ್ರೋರಾತ್ರಿ ದನದ ಕೊಟ್ಟಿಗೆಯನ್ನ ನೆಲಸಮ ಮಾಡಿ ದನದ ಮೇಲೆ ಕೊಟ್ಟಿಗೆ ಬಿದ್ದು ಸಾವಿರಾರು ರು ಬೆಲೆ ಬಾಳುವ ಹಸುಗಳು ಗಾಯಗೊಂಡಿವೆ. ಒಂದು ಹಸು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದೆ. ಹಸುವನ್ನ ಸಾಕಿ ಹಾಲಿನಿಂದ ಬರುವ ಹಣದಲ್ಲಿ ಸಂಸಾರ ಮಾಡುತ್ತಿದ್ದೇವೆ. ಅಲ್ಲದೆ ಗ್ರಾಮ ಪಂಚಾಯಿತಿ ಸದಸ್ಯನ ದರ್ಪದಿಂದ ಮಾಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ. ಸದಸ್ಯನ ದೌರ್ಜನ್ಯದ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರೂ ಪ್ರಯೋಜನವಾಗ್ತಾ ಇಲ್ಲ. ನಮಗೆ ನ್ಯಾಯ ದೊರಕಲಿಲ್ಲವೆಂದರೆ ಕುಟುಂಬ ಸಮೇತ ಸಾವಿಗೆ ಶರಣಾಗುವುದಾಗಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನೀನ್ ಪೂಜೆ ಎಲ್ಲ ಮಾಡಬಾರ್ದು, ಸೂಫಿಸಂ ನಮ್ಗೆ ಬಂದಿಲ್ಲ ಅಂತ ಇದು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಪಂಚಾಯತ್ ಮೆಂಬರ್ ನಾನೇ, ನಂದೇ ಪಂಚಾಯತ್, ನಾನೇ ಎಲ್ಲ ಮಾಡ್ತೀನಿ, ನನ್ ಕೈನಲ್ಲಿ ಎಲ್ಲ ಇದೆ, ಪವರ್ ಇದೆ, ನಿಮ್ಗೆ ಏನ್ ಕೈನಲ್ಲಿನೂ ಆಗಲ್ಲ, ಖಾತೆ ಮಾಡ್ಕೊಡಿ ಅಂದ್ರೇನು ಆಗಲ್ಲ, ಏನಿದೆ ನಿಮ್ದು ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಇವ್ರ ಅಪ್ಪ ಜಮೀನ್ ತಗೊಂಡಿರೋದು ಇದು ಗ್ರಾಮಟನ್ದು, ಇವ್ರು ಪೇಪರ್ ಮಾಡ್ಕೊಡಿ ಅಂತ ಹೇಳಿದ್ರೆ ಮಾಡ್ಕೊಡ್ತಾರೆ. PDO ಸರ್ಗೆ ಹೇಳಿದ್ರೆ ಏನ್ ಹೇಳ್ತಾರೆ, PDO ಸರ್ ನಮ್ಗೆ ಪಂಚಾಯತ್ ಮೆಂಬರ್ ಎಲ್ಲ ನಮ್ಗೆ ಪ್ರೆಷರ್ ಹಾಕ್ತಾ ಇದಾರೆ, ಮಾಡ್ಕೊಳ್ಳೇಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೋಡಿ 5 ಗಂಟೆಗೆ ನಾವು ಮಾವ ಬೆಳಗ್ಗೆ ಬಂದಿದ್ದಾರೆ ಹಸು ಹತ್ರ, ನೋಡಿದ್ರೆ ಈ ಹಸು ಈ ಶೆಟ್ ಎಲ್ಲ ಈ ತರ ಮಾಡ್ಬಿಟ್ಟಿದೆ ಸರ್. ಎಲ್ಲ ಹಸು ಎಲ್ಲ ಬಿಟ್ಟು ಹೋಗ್ಬಿಟ್ಟಿದೆ. ಕೆರೆ ಹತ್ರ ಹೋಗಿ ನಮ್ಮ ಮಾವ ನಮ್ಮ ಮೈದ ಎಲ್ಲ ಹೋಗಿ ಹಸುಗೆ ಒಂದ್ ಹಸು ಇನ್ನ ಸಿಕ್ಕಿಲ್ಲ ಸರ್. ನಮ್ಗೆ ಏನಾದ್ರೂ ಆದ್ರೆ ನಮ್ಗೆ ಹೇಳ್ಬೇಕು. ಈ ಪಾಪ ಪ್ರಾಣಿ ಏನ್ ಮಾಡತ್ತೆ ಸರ್, ಪ್ರಾಣ ಬಿಡ್ತಾ ಇದೆ. ಅದು ಏನಾದ್ರೂ ಆದ್ರೆ ನಮ್ಗೆ ಮಾತಾಡ್ಬೇಕು. ನಮ್ಗೆ ಈ ಪ್ರಾಣಿಗಳಿಗೆ ಬಿಟ್ಟಿಲ್ಲ, ನಮ್ಗೆ ಬಿಡ್ತಾರೆ ಸರ್. ತುಂಬಾ ಅಂದ್ರೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನಮ್ಗೆ, ತುಂಬಾ ಅಂದ್ರೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ನಾವ್ ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಹೋಗ್ಬೇಕು, ಯಾರಿಗೆ ನ್ಯಾಯ ಕೇಳ್ಬೇಕು? ಎಷ್ಟು ಸತಿ ಸರ್ ಬೆಳಗ್ಗೆ 7:15 ಠಾಣೆ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಮಾಡಿದೀವಿ. ಅವರು ಇನ್ನ ಏನು ಬಂದಿಲ್ಲ, ಏನ್ ಆಗ್ತಾ ಇದೆ ಅಂತ ನಮ್ಗೆ ಕೇಳಿಲ್ಲ. ನಾವು ನಾವು ಇಂಡಿಯಾನಲ್ಲಿ ಇರೋದು, ನಾವು ಸಿಟಿಸನ್, ಯಾರಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ಬೇಕು ಸರ್? ಯಾರಿಗೆ ಹೇಳ್ಬೇಕು? ನಮ್ಗೆ ಈ ತರ ತೊಂದರೆ ಇದೆ ಅಂತ ನಾವು ಯಾರಿಗೆ ಹೇಳ್ಬೇಕು? MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಶಾಸಕರಾಗಿ ಏನ್ ಮಾಡ್ಬೋದು ಅನ್ನೋದು ಜನರ ತಲೆಯಲ್ಲಿ ಒಂದು ಹುಳ ಓಡಾಡ್ತಾ ಇರುತ್ತೆ.
ಒಬ್ಬ ಶಾಸಕನಾದ್ರೆ ಏನ್ ಮಾಡ್ಬೋದು ಅನ್ನೋದನ್ನ ಸ್ಥಳದಲ್ಲೇ ತೋರಿಸಿ ಆ ಹುಳುಗಳನ್ನೆಲ್ಲ ಇಲ್ಲೊಬ್ಬ ಶಾಸಕ ಹೊಸಕಿ ಹಾಕ್ತಾ ಇದ್ದಾರೆ. ಅದ್ಯಾರಪ್ಪ ಮಹಾನುಭಾವ ಅಂದ್ರ ಈ ಸ್ಟೋರಿ ನೋಡಿ. ಪ್ರಿಯ ವೀಕ್ಷಕರೇ, ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ದಿನದ ಸಿಎಂ ಆದ್ರೆ ಏನ್ ಮಾಡ್ಬೋದು ಅನ್ನೋದನ್ನ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಒಕ್ಕೆ ಒಕ್ಕಡು ಸಿನಿಮಾದಲ್ಲಿ ಅದ್ಭುತ ನಟನೆ ಮೂಲಕ ಜನರನ್ನ ರಂಜಿಸಿದ್ರು. ಆಗ ಜನ ಇಷ್ಟೆಲ್ಲ ಮಾಡ್ಬೋದು ಅಂತ ಹುಬ್ಬೇರಿಸಿದ್ರು. ಯಾಕೆಂದ್ರೆ ಜನರ ಕಷ್ಟಗಳಿಗೆ ಸಿಎಂ ಆದವರು ಸ್ಥಳದಲ್ಲೇ ಹೇಗೆ ಸ್ಪಂದಿಸಬಹುದು ಅಂತ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ರಿಯಲ್ ಲೈಫ್ನಲ್ಲಿ ತೋರಿಸಿಕೊಟ್ಟಿದ್ರು. ಇದೀಗ ಅಂತಹದೇ ದೃಶ್ಯಗಳು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಿಯಲ್ ಲೈಫ್ನಲ್ಲಿ ಕಣ್ಣಿಗೆ ಬೀಳ್ತಿದೆ. ಅಂದಹಾಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದ್ರೆ ಥಟ್ಟನೆ ನೆನಪಾಗೋದು ಶಾಸಕ ಪ್ರದೀಪ್ ಈಶ್ವರ್. ಇವರ ಪ್ರತಿಯೊಂದು ಕಾರ್ಯಕ್ರಮವೂ ಸಹ ಭಿನ್ನ ವಿಭಿನ್ನ ಅಂದ್ರೆ ತಪ್ಪಾಗಲ್ಲ. ಇತ್ತೀಚೆಗೆ ಇಡೀ ರಾಜ್ಯದಲ್ಲಿ ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಹೆಸರಿನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾರ್ಯಕ್ರಮ ಸದ್ದು ಮಾಡ್ತಿದೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಹೊಸದೊಂದು ಪ್ರಯೋಗ ಮಾಡಿರುವ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಯೊಂದು ಗ್ರಾಮಕ್ಕೆ 34 ಇಲಾಖೆಯ ಅಧಿಕಾರಿಗಳನ್ನು ಹಿಂದಿಟ್ಟುಕೊಂಡು ತೆರಳುತ್ತಿದ್ದಾರೆ. ಅಲ್ಲಿಯೇ ಚಾಪೆ ಮೇಲೆ ಕುಳಿತು ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಲ್ಲಿ ಯಶಸ್ವಿಯಾಗ್ತಿದ್ದಾರೆ. ಇತ್ತೀಚೆಗೆ ಮಂಡಿಕಲ್ಲು ಪಂಚಾಯಿತಿ ವ್ಯಾಪ್ತಿಯ ಮಂಡಿಕಲ್ಲು, ಗುಂಡ್ಲಮಂಡಿಕಲ್ಲು, ಕಾಕಲಚಿಂತೆ ಗ್ರಾಮಗಳಿಗೆ ಬೆಳ್ಳಂಬೆಳಗ್ಗೆ ಭೇಟಿ ಕೊಟ್ಟಿದ್ರು. ಮಂಡಿಕಲ್ಲು ಗ್ರಾಮದಲ್ಲಿ ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ, ಎನ್ಒಸಿಗಳಿಗಾಗಿ ಗ್ರಾಮಸ್ಥರು ಕಚೇರಿಗಳಿಗೆ ಅಲೆದಾಡುತ್ತಿದ್ರೂ ಸಿಕ್ತಿಲ್ಲ ಅನ್ನೋದು ಶಾಸಕ ಪ್ರದೀಪ್ ಈಶ್ವರ್ ಅವರ ಗಮನಕ್ಕೆ ಬಂದಿತು. ಆಗ ಸ್ಥಳದಲ್ಲಿಯೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಲ್ಯಾಪ್ಟಾಪ್, ಪ್ರಿಂಟಿಂಗ್ ಮಿಷಿನ್ಗಳನ್ನು ತರಿಸಿ ಜನನ ಮರಣ ಪ್ರಮಾಣ ಪತ್ರಗಳು, ಎನ್ಒಸಿ ಆದೇಶ ಪತ್ರಗಳನ್ನು ಗ್ರಾಮಸ್ಥರಿಗೆ ವಿತರಿಸಿದರು. ಅಲ್ಲದೆ ವೃದ್ಧಾಪ್ಯ ವೇತನ, ಗೃಹಲಕ್ಷ್ಮಿ ಯೋಜನೆಯ ಸಮಸ್ಯೆ, ಪಿಂಚಣಿ ಹೀಗೆ ಹಲವಾರು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಿ ಒಕ್ಕೆ ಒಕ್ಕಡು ಸಿನಿಮಾದ ಒಂದು ದೃಶ್ಯವನ್ನ ರಿಯಾಲಿಟಿ ಜೀವನಕ್ಕೆ ತಂದುಬಿಟ್ರು ಶಾಸಕ ಪ್ರದೀಪ್ ಈಶ್ವರ್. ಅಲ್ಲಿ ಕೊಡುವ ಏನಿಲ್ಲ ಅಲ್ಲಿಯ ಮುಂದೆ ಬಂದು ಕೊಡಮ್ಮ. ಅರೆ 45 ಹೇಳ್ಬೋದು, 45 ವರ್ಷ ಅಂತ ರಮೇಶ 10ವರೆಗೆ ಹೋಗಿ ನಾನು ದೊಡ್ಡ ಜಾಸ್ತಿ ಮಾಡಪ್ಪ ಪೆನ್ಷನ್ ಮಾಡಿಸ್ತೀನಿ. ಗೃಹಲಕ್ಷ್ಮಿಗೂ ಅವಕಾಶ ಮಾಡ್ತಾರೆ. ಅಣ್ಣ ಅಣ್ಣ ಒಂದು ನಿಮಿಷ, ವೆಂಕಟೇಶಪ್ಪನ ವೆಂಕಟೇಶಪ್ಪನ ನೋಡಿ ಸ್ಯಾಲ್ರಿ ನೋಡಿ ಏನ್ ಮಾಡಿದ್ದೆ ಕಂಪ್ಲೀಟ್ ಎಲ್ಲ ಪಾಡಿ ವಸ್ತಾ ಉಂಟು. ಇನ್ನು ಗ್ರಾಮಕ್ಕೆ ಬಂದಾಗ ಹಿರಿಯರ ಬಳಿ ಮೊಣಕಾಲಿನ ಮೇಲೆ ಕೂತು ಮಾತಾಡೋದು, ಎಲ್ಲರಲ್ಲಿ ಒಬ್ಬರಂತೆ ಸಾಮಾನ್ಯನಂತೆ ತಿಂಡಿ ತಿನ್ನೋದನ್ನ ಕಂಡ್ರೆ ಕೆಲವರಿಗೆ ಸಂತೋಷವಾದರೆ ಇನ್ನು ಕೆಲವರು ನಾವು ಅಲ್ಲಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಚು ಪಡ್ತಾರೆ. ಅದರಲ್ಲೂ ಶಾಸಕ ಪ್ರದೀಪ್ ಈಶ್ವರ್ ಅವರ ದಿನಚರಿ ಕೇಳಿದ್ರೇನೆ ಭಯ ಆಗುತ್ತೆ. ಬೆಳಗ್ಗೆ 3:30ಕ್ಕೆ ಎದ್ದು ಬೆಂಗಳೂರಿನಿಂದ ತೆರಳಿ ಚಿಕ್ಕಬಳ್ಳಾಪುರದ ಐಬಿಯಲ್ಲಿ 5 ಗಂಟೆಗೆಲ್ಲ ಇರ್ತಾರೆ. 5ರಿಂದ 6 ಗಂಟೆಯವರೆಗೆ ಮುಖಂಡರ ಜೊತೆ ಚರ್ಚಿಸಿ 6 ಗಂಟೆಯಿಂದ ಅಲ್ಲಿಂದ ತೆರಳಿ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ನಿಯೋಜಿತ ಗ್ರಾಮದಲ್ಲಿ 6:30ಕ್ಕೆ ಇರ್ತಾರೆ.
ಒಂದು ರೀತಿ ಟೈಮ್ ಮಿಷಿನ್ ರೀತಿಯಲ್ಲಿ ತಮ್ಮ ದಿನಚರಿಯನ್ನ ಶಾಸಕ ಪ್ರದೀಪ್ ಈಶ್ವರ್ ರೂಪಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ರವರ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ರಾಜ್ಯದ ಎಲ್ಲೆಯನ್ನೂ ಮೀರಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುವತ್ತ ಸಾಗಿರುವುದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಕ್ಕಳಿಲ್ಲದ ದಂಪತಿಗಳಿಗೊಂದು ಸುವರ್ಣ ಅವಕಾಶ. ನೋವಾ ಐವಿಎಫ್ ಫರ್ಟಿಲಿಟಿ ಮತ್ತು ಸಿಎಸ್ಐ ಆಸ್ಪತ್ರೆ, ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಉಚಿತ ಬಂಜೇತನ ಸಮಾಲೋಚನಾ ಶಿಬಿರ. ದಿನಾಂಕ 26/1/2025 ಭಾನುವಾರ. ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ನಿಮಗೆ ಕೆಳಗಿನ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭ ಧರಿಸಲು ಪ್ರಯತ್ನಿಸುತ್ತಿದ್ದರೆ, ಅನೇಕ ಬಾರಿ ಗರ್ಭಪಾತವಾಗಿದ್ದರೆ, ಅನೇಕ IUI ಅಥವಾ IVF ವೈಫಲ್ಯತೆ ಹೊಂದಿದ್ದರೆ, ವರದಿಗಳು ಸಾಮಾನ್ಯವಾಗಿದ್ದರೂ ಗರ್ಭ ಧರಿಸಲು ಅಸಾಧ್ಯವಾಗಿದ್ದರೆ, ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವೀರ್ಯಾಣು ಇಲ್ಲದಿರುವುದು, PCOS ಸಮಸ್ಯೆ, ಫೆಲೋಪಿಯನ್ ನಾಳದಲ್ಲಿ ಅಡಚಣೆ, ಎಂಡೋಮೆಟ್ರಿಯಾಸಿಸ್ ಅಥವಾ ಗರ್ಭಾಶಯದ ಫೈಬ್ರಾಯ್ಡ್ನಂತಹ ಸಮಸ್ಯೆ ಇದ್ದರೆ ದ್ವಿತೀಯ ಅಭಿಪ್ರಾಯ. ಡಾಕ್ಟರ್ ಅಪೂರ್ವ ಸತೀಶ್ ಅಮರ್ನಾಥ್, ಹಿರಿಯ ಬಂಜೆತನ ತಜ್ಞರು. ಡಾಕ್ಟರ್ ರತೀಶ್ ಜಾನ್ಸನ್, ಮೆಡಿಕಲ್ ಸೂಪರಿಂಟೆಂಡೆಂಟ್, CSI ಆಸ್ಪತ್ರೆ. IVF ಪ್ಯಾಕೇಜ್ ಮೇಲೆ ವಿಶೇಷ ರಿಯಾಯಿತಿ. ಸ್ಥಳ CSI ಆಸ್ಪತ್ರೆ, ಮಿಷನ್ ಆಸ್ಪತ್ರೆ, ಚಿಕ್ಕಬಳ್ಳಾಪುರ. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 9019902483, 9019902477. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 get 1 ಜೊತೆಗೆ ಬೈ 2 get 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನ ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. 3BBQ ರೆಸ್ಟೋ ಕೆಫೆ, BB ರಸ್ತೆ, ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್,
ಕಂಡುಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ತಕ್ಷಣ ಬೇಕಾಗಿದ್ದಾರೆ. HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865, 4ನೇ ಮಹಡಿ, 1ನೇ ಹಂತ, 5ನೇ ಬ್ಲಾಕ್, HBR ಲೇಔಟ್, ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864, 9900993348. Another number 8123864849. ನಾವು ಗಳಿಸಿದ ಆಸ್ತಿ, ಅಂತಸ್ತು, ಸಂಪತ್ತು ಯಾವುದೂ ಕೊನೆಯವರೆಗೂ ಉಳಿಯೋಲ್ಲ. ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಗಿರುತ್ತದೆ ಎಂದು ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಅಭಿಪ್ರಾಯಪಟ್ಟರು. ಈ ದೀಪದಿಂದ ಹೊರಹೊಮ್ಮುವ ಬೆಳಕು ನಮ್ಮ ಅಜ್ಞಾನದ ಕತ್ತಲೆಯನ್ನ ಓಡಿಸಿ ಮತ್ತು ದುಷ್ಟತನವನ್ನು ಓಡಿಸಿ ಜ್ಞಾನ, ಬುದ್ಧಿವಂತಿಕೆಯ ಸಂಪತ್ತಿನ ಶ್ರೇಷ್ಠ ರೂಪವಾಗಿ ದೀಪದ ಬೆಳಕು ನದಿಗಳಲ್ಲಿ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿರುವ ಬೊಗ್ಗರಂ ನಾರಾಯಣಯ್ಯ ಶೆಟ್ಟಿ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2005 6ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದವರು, ಜೀವನದಲ್ಲಿ ಗುರಿ, ಛಲ, ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಎಂದರು. ವಿದ್ಯೆ ಹೇಳ್ಕೊಡೋದಕ್ಕೆ ಆಗೋದಿಲ್ಲ. ಆ ವಿದ್ಯೆಯನ್ನ ಹೇಳ್ಕೊಡ್ಬೇಕಾದ್ರೆ ಶಿಕ್ಷಕರಿಂದ ಮಾತ್ರ ಸಾಧ್ಯ. ಅಂತ ವಿದ್ಯೆಯನ್ನ ಹೇಳ್ಕೊಂಡಿರ್ತಕ್ಕಂಥ ಶಿಕ್ಷಕರಿಗೆ ಇವತ್ತು ಇಲ್ಲಿ ಈ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ. ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಮಾತನಾಡಿ, ಇದು ಗೌರವಪೂರ್ಣ ಕಾರ್ಯಕ್ರಮ. ನೀವು ಶಿಕ್ಷಕರ ಮೇಲೆ ಇಟ್ಟಿರುವ ಪ್ರೀತಿ, ಅಭಿಮಾನ ಈ ವೇದಿಕೆಯಿಂದ ಸಾಬೀತಾಗಿದೆ. ಗುರುವಿನ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲರ ಮೇಲಿದೆ. ನಿಮ್ಮ ಬದುಕಿನಲ್ಲಿ ಅವರು ತೋರಿದ ಮಾರ್ಗ ನೀವು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಿ ಸಾಧನೆ ಮಾಡಿ ಎಂದರು. ವಿದ್ಯಾಭ್ಯಾಸ ಅನ್ನೋದು ಫಸ್ಟ್ ನಮ್ಮ ಗುರುಗಳು, ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳು. ನಮ್ಮ ತಂದೆ ತಾಯಿಗಳು ಏನೇ ಸಂಪಾದನೆ ಮಾಡಿರಲಿ ಅದರಲ್ಲಿ ಎಲ್ಲರಿಗೂ ಸಮಪಾಲಿದೆ. ತದನಂತರ ನಾವು ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ಗುರುಗಳಿಗೂ ನಮಗೆ ಕೊಟ್ಟಿರುವ ವಿದ್ಯಾಭ್ಯಾಸದಲ್ಲಿ ಅದರ ಸೀಮಿತ ಅವರೊಬ್ಬರಿಗೆ ಪಾಲಿರುತ್ತೆ. ವಿದ್ಯಾಭ್ಯಾಸ ಅನ್ನೋದು ನಾವೆಲ್ಲರೂ ದೊಡ್ಡ ಮನೆಯಲ್ಲಿ ಹುಟ್ಟಿರೋಲ್ಲ. ನಮ್ಮ ದೊಡ್ಡ ಸ್ಥಾನ ಅನ್ನೋದು ವಿದ್ಯಾಭ್ಯಾಸ ಎಲ್ಲಿ ತಗೊಂಡು ಹೋಗುತ್ತೆ ಅಂತ ದೇಶನೇ ಕಾಣುತ್ತೆ. ನಾವು ವಿದ್ಯಾಭ್ಯಾಸ ಮಾಡ್ಕೊಂಡು ಹೋದ್ರೆ. ಮೊನ್ನೆ ಒಂದು ನ್ಯೂಸ್ ಅಲ್ಲಿ ನೋಡಿದ್ರೆ ಒಂದ್ ದಿನಕ್ಕೆ 48 ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅದು ವಿದ್ಯಾಭ್ಯಾಸದಲ್ಲಿ ಅಂತ ತಿಳಿಬೇಕು. ವಿದ್ಯಾಭ್ಯಾಸದಲ್ಲಿ ವಯಸ್ಸು ಇನ್ನೊಂದು ಏನು ಗೊತ್ತಾಗೋದಿಲ್ಲ. ವಿದ್ಯಾಭ್ಯಾಸ ನಮ್ಮ ಹತ್ರ ಇದ್ರೆ ಅದನ್ನು ಪ್ರತಿಯೊಬ್ಬರು ಆ ವಿದ್ಯಾಭ್ಯಾಸನ ಗೌರವ ಕೊಡ್ತಾರೆ ಒಂದು ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ, ನಿವೃತ್ತ ಶಿಕ್ಷಕರಾದ KN ನರಸಿಂಹಯ್ಯ, ಎಂ ರಾಮಕೃಷ್ಣ, ರಮಣಾರೆಡ್ಡಿ, ಕೃಷ್ಣಮೂರ್ತಿ, ಇಸ್ಮಾಯಿಲ್ ಜಬೀವುಲ್ಲಾ, ಮುಖ್ಯ ಶಿಕ್ಷಕಿ ನಿರ್ಮಲಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.
ದೊಡ್ಡಬಳ್ಳಾಪುರ ತಾಲೂಕು ಕೆಸ್ತೂರು ಹತ್ತಿರ ಇರುವ ಕುಟೀರ ಕಲ್ಯಾಣ ಕೆಂಪೇಗೌಡ ಜಿಲ್ಲಾ ಮಹಿಳಾ ಒಕ್ಕಲಿಗರ ಸಂಘದ ವತಿಯಿಂದ ಹಿಗ್ಗಿ ಸುಗ್ಗಿಯ ಹಬ್ಬದ ಆಚರಣೆ ಮಾಡಿದರು. ಸಂಕ್ರಾಂತಿಯ ಸುಗ್ಗಿಯ ಸಂಭ್ರಮದಲ್ಲಿ ಮಹಿಳಾ ಮಣಿಗಳು ಮಿಂದೆದ್ದರು. ನನ್ನ ಹೆಸರು ಕಲ್ಪನಾ ಆನಂದ್ ಅಂತ. ನಾವು ನಮ್ಮದು ಉಸ್ಕೂರು. ನಾವು ಮಹಿಳಾ ಒಕ್ಕಲಿಗರ ಸಂಘದಿಂದ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಹಬ್ಬದ ದಿನವೇ ಮಾಡಬೇಕಿತ್ತು, ಹಾಗೇನು ಎಲ್ಲನೂ ಇದಾಗಲಿದ್ದಕ್ಕೆ ನಾವು ಒಂದು ತಿಂಗಳಿಂದ ಮಾತಾಡ್ಕೊಂಡು ಈಗ ಆಚರಣೆ ಮಾಡ್ತಾ ಇದ್ದೀವಿ. ಮುಂದೇನು ಇದೇ ಥರ ಆಚರಿಸ್ಕೊಂಡು ಹೋಗಿ ಇದು ಮಾಡ್ತೀವಿ. ನಾನು ಎಲ್ಲರಿಗೂ ಹಬ್ಬಳಾಗಿರ್ಬೇಕು ಹೊರತುನು ಇವರೆಲ್ಲರೂ ಸನ್ಮಾನ ಆಗೋದಂದ್ರೆ ನನಗೆ ಇಷ್ಟ ಆಗಲ್ಲ. ನಾನು ಎಲ್ಲರೂ ಹಬ್ಬಳಾಗಿರ್ಬೇಕು, ಎಲ್ಲರಿಗೂ ಸಹಕಾರ ಕೊಟ್ಟು ನೀವು ಕೆಂಪೇಗೌಡರ ಒಕ್ಕಲಿಗರ ಮಹಿಳಾ ಸಂಘದ ವತಿಯಿಂದ ನಾವು ಮಾತಾಡ್ತಾ ಇರೋದು. ನಾನು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿರು ಎಲ್ಲರೂ ಇಲ್ಲಿ ಇದ್ದೀವಿ. ನನ್ನ ಹೆಸರು ಶಾಂತಮ್ಮ. ನಾವು ರೈತರ ಮಕ್ಕಳು, ಅಂದಿನ ಕಾಲದಿಂದನೂ ನಾವು ರೈತರಾಗಿ ನಾವು ಹಿಂಗೆ ಇರೋದು ಬೇಕಿಲ್ಲ ಅಂತ ಹೇಳ್ಬಿಟ್ಟು ಒಕ್ಕಲಿಗರದು ಮಹಿಳಾ ಸಂಘ ಇರಲಿಲ್ಲ, ಅದಕ್ಕೆ ಮಹಿಳಾ ಸಂಘ ಮಾಡಿದ್ದೀವಿ. ವರ್ಷನೂ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಂಗೇನೆ ನಾವು ರೈತರ ಮಕ್ಕಳಾಗಿ ಇವಾಗ ನಾವು ರಾಶಿ ಪೂಜೆ ಮಾಡಾಗ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಸಂಕ್ರಾಂತಿ ಹಬ್ಬನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಮಹಿಳೆಯವರೆಲ್ಲ ಸೇರಿಬಿಟ್ಟು ಇನ್ನೂ ದೊಡ್ಡದಲ್ಲಿ ಈ ಹಬ್ಬನ ಊರಿಗೂ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಎಲ್ಲರನ್ನೂ ಎಬ್ಬರಿಸ್ಬೇಕು ಅನ್ನೋದು, ಮಲಗಿರೋರನ್ನ ಎಬ್ಬರಿಸಿ ಈ ಕೆಲಸ ಮಾಡಿಸ್ಬೇಕು ಅನ್ನೋದು ನಮ್ಮ ಆಸೆ. ಜಿಲ್ಲಾ ಮಹಿಳಾ ಒಕ್ಕಲಿಗರ ಸಂಘದ ನಾನು ಖಜಾನ್ಸಿ ಆಗಿದ್ದೀನಿ. ನನ್ನ ಹೆಸರು ರತ್ನಮ್ಮ. ಈ ಹಬ್ಬ ಆಚರಣೆ ಮಾಡಬೇಕು ಅಂತ ನಾವು ಒಂದು ತಿಂಗಳಿಂದ ಅಂದ್ಕೊಂಡಿದ್ವಿ. ಆದರೆ ಹಬ್ಬದ ದಿವಸನೇ ಮಾಡಬೇಕು ಅನ್ನೋದು ಎಲ್ಲರ ಆಸೆ ಇತ್ತು. ಆದರೆ ಹಬ್ಬದ ಆಚರಣೆಗೆ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಊರಲ್ಲೇ ಹಬ್ಬಗಳು ಇರೋದ್ರಿಂದ ನಾವು ಅದು ಹಬ್ಬ ಆದಮೇಲೆ ಇದನ್ನು ಮಾಡ್ತಾಯಿದ್ದೀವಿ. ಯಾಕೆಂದರೆ ಇವಾಗೆಲ್ಲ ಮಿಷಿನ್ಗಳು ಅವು ಇವು ಬಂದು ಮೊದಲೆಲ್ಲ ನಾವೇ ಹೊಲದಲ್ಲಿ ಕಣ ಮಾಡಿ ರಾಶಿ ಮಾಡಿ ಪೂಜೆ ಮಾಡ್ತಾಯಿದ್ವಿ. ಇವಾಗ ಈ ಮಿಷಿನ್ ಕುಯ್ಯೋದು, ಮಿಷಿನ್ ರಾಗಿ ಹಾಕೋದು ಬಂದಿರೋದ್ರಿಂದ ರಾಶಿ ಪೂಜೆನೂ ಇಲ್ಲ, ಇದು ಆಚರಣೆನೂ ಇಲ್ಲ. ಆದ್ದರಿಂದ ನಾವೆಲ್ಲ ಮಾತಾಡಿಕೊಂಡು ಈ ಆಚರಣೆನ ಈಗಾದರೂ ಮಾಡೋಣ ಅಂದ್ಬಿಟ್ಟು ಒಂದೆಲ್ಲರೂ ಮಾತಾಡಿ ತೀರ್ಮಾನ ತಗೊಂಡು ಈ ದಿವಸ ಇವತ್ತು ಮಾಡ್ತಾಯಿದ್ವಿ. ನನ್ನ ಹೆಸರು ಮಂಜುಳಾ ವೆಂಕಟೇಶ್ ಗುಂಡ್ಸಂದ್ರ ಅಂದು. ಕೆಂಪೇಗೌಡ ಮಹಿಳಾ ಒಕ್ಕಲಿಗರ ಸಂಘದಲ್ಲಿ ನಿರ್ದೇಶಕರಾಗಿದ್ದೀನಿ. ಈ ಒಂದು ಕಾರ್ಯಕ್ರಮನ ನಾವೆಲ್ಲರೂ ಸೇರಿ ಆಚರಣೆ ಮಾಡಬೇಕು ಅಂತ ಎಲ್ಲ ಮಾತಾಡ್ಕೊಂಡ್ವಿ. ಇದೇನು ಅಂದರೆ ವರ್ಷ ಇಡೀ ರೈತ ತನ್ನ ಹೊಲದಲ್ಲಿ ಉತ್ತಿ ಬಿತ್ತಿ ಬೆವರು ಸುರಿಸಿ ಮಳೆ ಬಂದರೂ ಬರದೇ ಇದ್ದರೂ ಮಳೆ ನೋಡಿ ಕಾಯ್ತಾ ಬೆಳೆಗಳು ಮಾಡಿ ಎಲ್ಲ ಒಂದು ಕಾಳು ಕಡಿ ರಾಗಿ ಭತ್ತ ಕಬ್ಬು ಎಲ್ಲ ಒಂದು ಬೆಳೆಯೋಂಥ ಬೆಳೆಗಳನ್ನ ಬೆಳೆದು ಒಂದು ಮನೆಗೆ ತರೋವಂಥ ಸಮಯ ಇದು ಸುಗ್ಗಿ ಹಬ್ಬ. ಮನೆಗೆ ತರೋಕ್ಕೆ ಮುಂಚೆ ಕಣದಲ್ಲೆಲ್ಲ ರಾಶಿ ಮಾಡಿ ರಾಶಿಗೆಲ್ಲ ಮಾವಿನ ಪತ್ರೆ ಮತ್ತು ಪಿಳ್ಳರ ಎಲ್ಲ ಮಾಡಿ ಇಟ್ಬಿಟ್ಟು ಎಲ್ಲರನ್ನೂ ಪೂಜೆ ಮಾಡಿ ಒಂದು ಹಬ್ಬ ಇದು ತುಂಬ ಚೆನ್ನಾಗಿ ಆಚರಣೆ ಆಗ್ತಾಯಿತ್ತು. ಈಗಿನ ಒಂದು ಜನ್ರೇಷನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಮಿಷಿನರಿ ಬಂದ್ಬಿಟ್ಟು ಇದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಆದ್ದರಿಂದ ಎಲ್ಲ ಮಹಿಳೆಯರು ಈ ಹಬ್ಬನ ಮರಿದೇ ಮಾಡೋ ಅಂಥ ಒಂದು ಹಬ್ಬ ಆಗಿ ಆಚರಣೆ ಮಾಡೋಣ ಅನ್ನೋ ಒಂದು ಇದರಿಂದ ಮಾಡೋಕ್ಕೆ ಏರ್ಪಾಡು ಮಾಡಿದ್ದೀವಿ. ಈ ದಿನ ಕೆಂಪೇಗೌಡ ಜಿಲ್ಲಾ ಮಹಿಳಾ ಒಕ್ಕಲಿಗರ ಸಂಘದಿಂದ ಮಂಗಳ ಅಂತ ನಾನು ಉಪಾಧ್ಯಕ್ಷ ಆಗಿದ್ದೀನಿ. ಸಂಕ್ರಾಂತಿ ಹಬ್ಬದ ಸುಗ್ಗಿ ಹಬ್ಬ ಅಂಥೇಳಿ ಈ ಹಬ್ಬನ ಆಚರಿಸ್ತಾ ಇದ್ದೀವಿ. ಮಹಿಳೆಯರೆಲ್ಲ ಸೇರಿ ಈ ವರ್ಷದ ಮೊದಲ ಹಬ್ಬ ಈ ಸಂಕ್ರಾಂತಿ ಹಬ್ಬ. ಇವತ್ತು ನಾವು ಮಹಿಳೆಯರೆಲ್ಲ ಸೇರಿ ಈ ಹಬ್ಬನ ಆಚರಿಸ್ತಾ ಇದ್ದೀವಿ. ಕೇಬಲ್ ರಾಮಚಂದ್ರ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ವಿದ್ಯಾರ್ಥಿನಿಗೆ ಡ್ರಾಪ್ ಕೊಟ್ಟು ರೂಮ್ ಸೇರಿದ ವಿದ್ಯಾರ್ಥಿ ಶವವಾಗಿ ಪತ್ತೆ. ನಿಗೂಢ ಸಾವಿನ ಹಿಂದೆ ಬೆಳೆದ ಅನುಮಾನದ ಹುತ್ತ. ಬೇಕರಿಯಲ್ಲಿ ಆಕರ್ಷಿಸೋ ಕಲರ್ಫುಲ್ ತಿಂಡಿಗಳು, ತಿನಿಸಿನಲ್ಲಿ ಹುಳು ಪತ್ತೆ. ಖರೀದಿಗೆ ಮುನ್ನ ಗ್ರಾಹಕರೇ ಇರಲಿ ಎಚ್ಚರ ಎಚ್ಚರ ಎಚ್ಚರ. ಹಳೆ ದ್ವೇಷದಿಂದ ಮೂಕ ಪ್ರಾಣಿಗಳ ಮೇಲೆ ದರ್ಪ ಆರೋಪ. ಜಾನುವಾರುಗಳ ಮೇಲೆ ಬಿದ್ದ ಕೊಟ್ಟಿಗೆ, ಹಸುವೊಂದು ಸಾವು ಬದುಕಿನ ನಡುವೆ ಹೋರಾಟ. ಸ್ಥಳದಲ್ಲೇ ಗ್ರಾಮಸ್ಥರ ಸಮಸ್ಯೆಗಳಿಗೆ ಪರಿಹಾರ. ಆದೇಶ ಪತ್ರಗಳ ವಿತರಣೆ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನದಂತಾದ ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.